ಅಪ್ರತಿಮ ಅಪ್ರತಿಮ ಸಾಧನೆ ಮಾಡಿದಂತಹ ಸಾಧಕರನ್ನ ವೆಲ್ಕಮ್ ಮಾಡೋದಕ್ಕೆ ನಮ್ಮ ಬೆಂಗಳೂರು ಸಜ್ಜಾಗಿರೋದರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಮುಂದುವರೆದು ಮಧ್ಯಾಹ್ನದ ಹೊತ್ತಿಗೆ HALನ ಏರ್ಪೋರ್ಟ್ಗೆ RCB ಟೀಮ್ ಬರುತ್ತೆ. ಮಧ್ಯಾಹ್ನ 1:30 ಹೊತ್ತಿಗೆ HALಗೆ ವಿಶೇಷ ವಿಮಾನದ ಮೂಲಕ ಆಗಮಿಸುತ್ತೆ ಟೀಮ್. ರಾಯಲ್ ಟೀಮ್ನ ಅದ್ಧೂರಿ ವೆಲ್ಕಮ್ಗೆ ಭಾರಿ ಭದ್ರತೆಯನ್ನು ಕಲ್ಪಿಸಲಾಗ್ತಾ ಇದೆ. ಇಲ್ಲೂ ಕೂಡ ನಮ್ಮ ಕ್ರಿಕೆಟ್ ಅಫಿಷಿಯಲ್ಸ್ ಇರ್ಬೋದು, ಸರ್ಕಾರದ ಪ್ರತಿನಿಧಿಗಳು ಕೂಡ ಅವರನ್ನ ವೆಲ್ಕಮ್ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಯಾರ್ಯಾರು ಭಾಗಿಯಾಗ್ತಾರೆ ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ ನಮಗೆ. ಬಟ್ ಒಂದು ವಿಶಿಷ್ಟಗಳಿಗೆ ಸ್ಪೆಷಲ್ ಮೂಮೆಂಟ್, ಯಾವಾಗಲೂ ನೆನಪಲ್ಲಿ ಉಳಿಯುವಂತಹ ಮೂಮೆಂಟ್ ಇದು, ಅನ್ಫರ್ಗೆಟ್ಟಬಲ್ ಮೂಮೆಂಟ್. ಹೀಗಾಗಿ ಎಲ್ಲರೂ ಕೂಡ ಸಜ್ಜಾಗ್ತಾ ಇದ್ದಾರೆ. ಮಧುವಣ ಗೀತೆಯಂತೆ ಬೆಂಗಳೂರನ್ನ ಸಿದ್ಧ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ, ಅಂದ್ರೆ ಈ ಕಂಪ್ಲೀಟ್ ಆಗಿ ವಿಜಯೋತ್ಸವ ನಡೆಯುವಂತಹ ಫೋಕಲ್ ಪಾಯಿಂಟ್ ಏನಿದೆ, ಅಲ್ಲೆಲ್ಲ ಬೇಕಾಗಿರುವಂತಹ ಸಿದ್ಧತೆ, ವಿಜಯ ಯಾತ್ರೆಗೆ ಬೇಕಾಗಿರುವಂತಹ ಬಸ್ಸನ್ನ ರೆಡಿ ಮಾಡಲಾಗ್ತಾ ಇದೆ. ತೆರೆದ ವಾಹನದಲ್ಲಿ ಅಭಿಮಾನಿಗಳಿಗೆ ಆ ಟ್ರೋಫಿಯನ್ನ, ನಿಮ್ಮದು ಇದು ಟ್ರೋಫಿ ಅಂತ ತೋರಿಸ್ಲಿಕ್ಕಿದ್ದಾರೆ ನಮ್ಮ ಆಟಗಾರರು. ನೋಡಿ, RCB ಟೀಮ್ಗೋಸ್ಕರ ಸ್ಪೆಷಲ್ ಆಗಿ ರೆಡಿ ಆಗಿರುವಂತಹ ವಾಹನಗಳನ್ನ ಕೂಡ ನಾವು ತೋರಿಸ್ತಾ ಇದ್ದೀವಿ. ಬಿಕಾಸ್ ತುಂಬಾ ಕ್ರೂ ಮೆಂಬರ್ಸ್ ಕೂಡ ಕೆಲಸ ಮಾಡಿದ್ರು. ಅವ್ರ ಜೊತೆಗೆ ಟೆಕ್ನಿಕಲ್ ಟೀಮ್ ಇರ್ಬೋದು ಅಥವಾ ಅವರ ಫಿಸಿಯೋ ಟೀಮ್ ಇರಬಹುದು, ಅವರೆಲ್ಲರೂ ಕೂಡ ಇವತ್ತು ಬರ್ತಾ ಇದ್ದಾರೆ. ಈ ಗೆಲುವು ನಮ್ಮದು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮದು ಅಂತ ಹೇಳೋದಕ್ಕೆ ಹೊರಟಿದ್ದಾರೆ ಅವರೆಲ್ಲರೂ ಕೂಡ. ಅವರನ್ನೆಲ್ಲ ಕರ್ಕೊಂಡು ಬರೋದಕ್ಕೆ ಅಂತ HAL ಏರ್ಪೋರ್ಟ್ನಲ್ಲಿ ವಿಶೇಷ ಬಸ್ಗಳ ಆಗಮನ ಕೂಡ ಆಗಿದೆ. ಇಲ್ಲಿಂದ ಡೈರೆಕ್ಟ್ ಆಗಿ ಅವರು CM ರನ್ನ ಮೀಟ್ ಮಾಡ್ತಾರೆ. CM ರನ್ನ ಮೀಟ್ ಮಾಡಿದ ನಂತರ ವಿಜಯ ವಿಕ್ಟರಿ ಪರೇಡ್ ಏನು ನಡೆಯುತ್ತೆ ಅದು ನಡೆಯುತ್ತೆ. ಹೀಗಾಗಿ ಸಾಲು ಸಾಲು ವಿಶೇಷ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀವಿ. ಆಮೇಲೆ ತುಂಬ ಜನ ಈಗಲೂ ಕೂಡ ಇದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಇದು ನನಸ ಹೆಂಗೆ ಸಾಧ್ಯ ಆಯಿತು ಅಂತ. ಬಿಕಾಸ್ ತುಂಬ ಜನ ಹೇಳ್ತಾ ಇದ್ರು, ತುಂಬ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ರು. ಯಾರ್ಯಾರನ್ನ ನೋಡಿದ್ವಿ ನಾವು RCB ಟೀಮ್ನಲ್ಲಿ, ಗೇಲಿಂದ ಹಿಡಿದು ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ABD, ಮಿಸ್ಟರ್ 360, ಅವರಿಂದ ಹಿಡಿದು ಅಂತಂತ ದೊಡ್ಡ ಪ್ಲೇಯರ್ಸ್ ಇದ್ರು ಕೂಡ ನಮಗೆ ಕಪ್ ಗೆಲ್ಲೋದಕ್ಕಾಗಿರಲಿಲ್ಲ. ಆದರೆ ಈ ಸಲ ಆ ಕೊರಗನ್ನ, ಆ ಬರವನ್ನ ನೀಗಿಸಿದ ವರ್ಷ. ಸೊ ಸೆಲೆಬ್ರೇಷನ್ ಟೈಮ್, ಎಲ್ಲರೂ ಒಟ್ಟಾಗ್ತಾ ಇದ್ದಾರೆ. ಸ್ಪೆಷಲಿ ಆ ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ರೆಡಿ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಉಮೇಶ್. HAL ಏರ್ಪೋರ್ಟ್ ಬಳಿ ಆಗ್ತಾ ಇರುವಂತಹ ಸಿದ್ಧತೆಗಳನ್ನು ನಾವು ಗಮನಿಸ್ತಾ ಇದ್ವಿ. ಸೊ ಪ್ರಿಪರೇಷನ್ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಾದ್ರೆ, ಆಮೇಲೆ ನಮ್ಮ ಸರ್ಕಾರದ ವತಿಯಿಂದ ವೆಲ್ಕಮ್ ಮಾಡೋದಕ್ಕೆ ಯಾರಾದರೂ ಪ್ರತಿನಿಧಿಗಳನ್ನ ಕಳಿಸ್ಕೊಡ್ತಾರಾ, ಆಮೇಲೆ ಯಾವ್ಯಾವ ಕ್ರಿಕೆಟ್ ಅಫಿಷಿಯಲ್ಸ್ ಇವ್ರನ್ನ ಬರಮಾಡ್ಕೊಳ್ತಾರೆ, ಏನೇನು ಮಾಹಿತಿ ಇದೆ? ಮಮತಾ, ಯಾರು ಅಫಿಷಿಯಲ್ಸ್ ಇಲ್ಲಿ ಬಂದು ವೆಲ್ಕಮ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಅದರ ಸದ್ಯಕ್ಕೆ ಈಗ HAL ಏರ್ಪೋರ್ಟ್ಗೆ ನೀವು ನೋಡ್ತಾ ಇರ್ಬೋದು, ಪ್ಲೇಯರ್ಸ್ನ ಕರ್ಕೊಂಡು ಹೋಗೋದಕ್ಕೆ 2 ಬಸ್ಗಳು ಬಂದಿರುವಂಥದ್ದು. ಈ ಬಸ್ಗಳಲ್ಲೇ 1:30 ಸುಮಾರಿಗೆ ಏನು ಪ್ಲೇಯರ್ಸ್ ಬರ್ತಾರೆ. ಬಂದಂಥ ಆಟಗಾರರೆಲ್ಲರನ್ನೂ ಕೂಡ ಝೀರೋ ಟ್ರಾಫಿಕ್ ಅದರಲ್ಲಿ ಕರ್ಕೊಂಡು ನೇರವಾಗಿ ತಾಜ್ ವೆಸ್ಟ್ ಎಂಡ್ ಹೋಟ್ಲಿಗೆ ಹೋಗ್ತಾರೆ. ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಉಳ್ಕೊಂಡ ನಂತರದಲ್ಲಿ 4 ಗಂಟೆಗೆ ಏನು CM DCMನ ವಿಧಾನಸೌಧ ಮೆಟ್ಟಿಲುಗಳು ಅವ್ರನ್ನ ಭೇಟಿಯಾಗಿ ಅಲ್ಲಿ ಅಭಿನಂದನಾ ಕಾರ್ಯಕ್ರಮ ಏನಿರುತ್ತೆ ಅದು ಮುಗಿಸ್ಕೊಂಡು 5ರಿಂದ 6 ತನಕ ಅವರು ವಿಕ್ಟರಿ ಪೆರೇಡ್ ಗ್ರೌಂಡ್ಗೆ ಹೋಗುವಂಥದ್ದು. 6 ಗಂಟೆ ನಂತರದಲ್ಲಿ ಅಲ್ಲಿ ವಿಜಯೋತ್ಸವ ಸಂಭ್ರಮಾಚರಣೆ ಏನಿರುತ್ತೆ ಅದು ಆಚರಣೆ ಮಾಡುವಂಥದ್ದು. ಸದ್ಯಕ್ಕೀಗ HALಗೇನು ಈಗ ಕೆಲವೇ ಕ್ಷಣಗಳಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಕೂಡ ಬರುವ ಸಾಧ್ಯತೆ ಇರುವಂಥದ್ದು. ಸದ್ಯಕ್ಕೆ DCP ನೇತೃತ್ವದಲ್ಲಿ ಒಂದಷ್ಟು ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಬಂದ ನಂತರದಲ್ಲಿ ಇಲ್ಲಿ ಯಾರು ಕ್ರೌಡ್ ಸೇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೇಕಾದಂಥ ಎಲ್ಲ ಸಿದ್ಧತೆ ಕೂಡ ಮಾಡ್ಕೋತಾ ಇರುವಂಥದ್ದು. ಒಳಗಡೆಗೆ ಈಗಷ್ಟೇ ನೀವು ನೋಡಿ 2 ಬಸ್ಗಳು ಪ್ಲೇಯರ್ಸನ್ನು ಕರ್ಕೊಬರೋದಕ್ಕೆ ಹೋಗ್ತಾ ಇರುವುದು. ಈಗಿನ್ನ 11:30 ಸುಮಾರು ಆಗಿರುವಂಥ ಇನ್ನೂ 1-2 ಗಂಟೆ ಸಮಯ ಇದೆ. ಆದರೂ ಕೂಡ ಈಗ ಬಸ್ಗಳು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಪ್ಲೇಯರ್ಸು ಸೇಫಾಗಿ ಕರ್ಕೊಂಡು ಹೋಗಬೇಕಾಗುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ. ಯಾವುದೇ ಅಭಿಮಾನಿಗಳಿಗೆ ಒಳಗಡೆಗೆ ಎಂಟ್ರಿ ಇರೋದಿಲ್ಲ. ಅಲ್ಲಿಗೆ ಎಲ್ಲರನ್ನು ಕೂಡ ನಿರ್ಬಂಧ ಮಾಡಿ ಝೀರೋ ಟ್ರಾಫಿಕಲ್ಲಿ ಅವ್ರನ್ನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ. ಓಕೆ ರೈಟ್ ಉಮೇಶ್, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ, ಅಲ್ಲಿ 2 ಬಸ್ಗಳ ಆಗಮನ ಆಗಿದೆ. ಸೊ ಇದೇ ಬಸ್ಗಳ ಮುಖಾಂತರ ಝೀರೋ ಟ್ರಾಫಿಕ್ನಲ್ಲಿ ನಮ್ಮ RCB ಪ್ಲೇಯರ್ಸ್ ಬರ್ತಾರೆ. ಸೊ HAL ಏರ್ಪೋರ್ಟ್ನಿಂದ ಡೈರೆಕ್ಟ್ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ಯಾಕಂದರೆ ನಾನು ಆಗಲೇ ಹೇಳ್ತಾ ಇದ್ದೆ, ತುಂಬ ನಿದ್ದೆ ಕೆಟ್ಟಿರ್ತಾರೆ, ಮತ್ತು ಸೆಲೆಬ್ರೇಷನ್ ಅವರು ನಿರಂತರವಾಗಿ ಮಾಡ್ತಾ ಇರ್ತಿರ್ತಾರೆ, ಸ್ವಲ್ಪ ಆಯಾಸ ಆಗಿರುತ್ತೆ. ಸೊ ರೆಸ್ಟ್ ತೊಗೊಂಡು ಡೈರೆಕ್ಟಾಗಿ ಅಲ್ಲಿಂದ ವಿಧಾನಸೌಧಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ.